ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಐ ಆಮ್ ಜೀವನ್ ಶೆಟ್ಟಿ. ಈ ವಿಡಿಯೋದಲ್ಲಿ ನಾವು ನನಗೆ ನೀನು ನಿನಗೆ ನಾನು ಸಾಂಗ್ನ ಗಿಟಾರಲ್ಲಿ ಹೇಗೆ ಪ್ಲೇ ಮಾಡೋಣ. ಸೊ ಫಸ್ಟ್ ಲೈನ್ ಈ ಥರ ಬರುತ್ತೆ. ಸ್ಟಾರ್ಟಿಂಗ್ ವಿತ್ ಥರ್ಡ್ ಸ್ಟ್ರಿಂಗ್ 5th ಫ್ರೆಟ್, ಆಮೇಲೆ 7th ಫ್ರೆಟ್, ಆಮೇಲೆ 8th ಫ್ರೆಟ್, ಆಮೇಲೆ ಮತ್ತೆ 5 5. ಸೊ ಥರ್ಡ್ ಸ್ಟ್ರಿಂಗ್ ಅಲ್ಲಿ 5 7 8 5 5. ಇದನ್ನ 4 ಟೈಮ್ಸ್ ಪ್ಲೇ ಮಾಡಬೇಕಾಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಸೇಮ್ ಥರ್ಡ್ ಸ್ಟ್ರಿಂಗ್ ಅಲ್ಲಿ 5, ಆಮೇಲೆ ಥರ್ಡ್ ಸ್ಟ್ರಿಂಗ್ ಅಲ್ಲಿ 7 7. ಸೊ ಆಮೇಲೆ ನೆಕ್ಸ್ಟ್ ಥರ್ಡ್ ಸ್ಟ್ರಿಂಗ್ ಅಲ್ಲಿ 7, ಆಮೇಲೆ ಸೆಕೆಂಡ್ ಸ್ಟ್ರಿಂಗ್ 6 6. ಸೊ ಥರ್ಡ್ ಸ್ಟ್ರಿಂಗ್ ಅಲ್ಲಿ 7 6 6 6 ಬಂದ್ಬಿಟ್ಟು ಸೆಕೆಂಡ್ ಸ್ಟ್ರಿಂಗ್ ಆಗುತ್ತೆ. ಸೊ ಈ ತರ ಬರುತ್ತೆ. ಇನ್ನೊಂದ್ಸತಿ ಹೇಳ್ತೀನಿ. ಥರ್ಡ್ ಸ್ಟ್ರಿಂಗ್ ಅಲ್ಲಿ 5, ಆಮೇಲೆ 7 7 ಥರ್ಡ್ ಸ್ಟ್ರಿಂಗ್ ಅಲ್ಲೇನೆ. ಸೊ ಆಮೇಲೆ ನೆಕ್ಸ್ಟ್ ಥರ್ಡ್ ಸ್ಟ್ರಿಂಗ್ ಅಲ್ಲಿ 7, ಆಮೇಲೆ ಸೆಕೆಂಡ್ ಸ್ಟ್ರಿಂಗ್ 6 6. ದೆನ್ ನೆಕ್ಸ್ಟ್ ಸೊ ಇದನ್ನ ಪ್ಲೇ ಮಾಡೋದಕ್ಕೆ ಥರ್ಡ್ ಸ್ಟ್ರಿಂಗ್ ಅಲ್ಲಿ 7, ಆಮೇಲೆ ಸೆಕೆಂಡ್ ಸ್ಟ್ರಿಂಗ್ ಅಲ್ಲಿ 6 8 9 8 6, ಆಮೇಲೆ ಮತ್ತೆ 7 ಆನ್ ಥರ್ಡ್ ಸ್ಟ್ರಿಂಗ್. ಓಕೆ, ಇನ್ನೊಂದ್ಸತಿ ಹೇಳ್ತೀನಿ ಸೇಮ್ ಲೈನ್. ಥರ್ಡ್ ಸ್ಟ್ರಿಂಗ್ ಅಲ್ಲಿ 7, ಆಮೇಲೆ ಸೆಕೆಂಡ್ ಸ್ಟ್ರಿಂಗ್ ಅಲ್ಲಿ 6, ಸೆಕೆಂಡ್ ಸ್ಟ್ರಿಂಗ್ ಅಲ್ಲಿ 8 9 8 6 7. ಈ ತರ ಬರುತ್ತೆ. ಇನ್ನೊಂದ್ಸತಿ. ಸೊ ಇವಾಗ ಇಲ್ಲಿಂದ ಮಾಡ್ತೀನಿ. ಈಗ ಫಸ್ಟ್ ಲೈನ್ ಒಂದು ಫುಲ್ ಸ್ಲೋ ಆಗಿ ಪ್ಲೇ ಮಾಡ್ತೀನಿ. ದೆನ್ ನೆಕ್ಸ್ಟ್ ಸೆಕೆಂಡ್ ಲೈನ್ ಆಲ್ಮೋಸ್ಟ್ ಸಿಮಿಲರ್ ಇದೆ. ಸೊ ದಟ್ ಈಸ್ ಜಗವು ನೀನೆ ಅಂತ ಸ್ಟಾರ್ಟ್ ಆಗುತ್ತೆ. ಸೊ ಆ ಲೈನ್ ಆಲ್ಮೋಸ್ಟ್ ಸಿಮಿಲರ್ ಇದೆ, ಬಟ್ ಕೆಲವು ನೋಟ್ಸ್ ಚೇಂಜಸ್ ಕೂಡ ಇದೆ. ಸೊ ಇದು ಸೇಮ್ ಅಗೇನ್ ಥರ್ಡ್ ಸ್ಟ್ರಿಂಗ್ 5, ಆಮೇಲೆ 7, ಆಮೇಲೆ 8 5 5. ಇದು ಫಸ್ಟ್. ಆಮೇಲೆ ನೆಕ್ಸ್ಟ್ ಟೈಮ್ ಪ್ಲೇ ಮಾಡಬೇಕಾದ್ರೆ 8 7 8 5 5 ಪ್ಲೇ ಮಾಡಬೇಕಾಗುತ್ತೆ. ಸೊ ಥರ್ಡ್ ಸ್ಟ್ರಿಂಗ್ ಅಲ್ಲಿ 8 7 8 5 5. ಇದು ಈ ತರ ಬರುತ್ತೆ ಸ್ಟಾರ್ಟಿಂಗು. ಸೊ 5 7 8 5 5, ಆಮೇಲೆ 8 7 8 5 5. ಓಕೆ, ಇದು 2 ಟೈಮ್ಸ್. ಓಕೆ, ದೆನ್ ನೆಕ್ಸ್ಟ್ ಇದಾದ್ಮೇಲೆ ಸೇಮ್ ಇದೆ. ಸೇಮ್ ಸ್ಟಾರ್ಟಿಂಗ್ ಅಲ್ಲಿ ಏನ್ ಪ್ಲೇ ಮಾಡಿದೆಯಲ್ಲ, ಸೊ ಅದೇ ಸೇಮ್ ಇಲ್ಲಿ ಮತ್ತೆ ರಿಪೀಟ್ ಆಗುತ್ತೆ. ಇದನ್ನ ನಾನು ಮತ್ತೆ ಹೇಳೋದಕ್ಕೆ ಹೋಗೋದಿಲ್ಲ, ಫೈಂಡ್ ಮಾಡ್ಕೊಂಡು ಮತ್ತೆ ನೋಡಬೇಕಾಗುತ್ತೆ. ಸೇಮ್. ಸೊ ಸೆಕೆಂಡ್ ಲೈನ್ ಈ ತರ ಪ್ಲೇ ಮಾಡಬೇಕಾಗುತ್ತೆ. ಓಕೆನಾ? ಸೊ ನಿಮ್ಗೆ ಇದರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಫೋನ್ ನಂಬರ್ ಇರುತ್ತೆ, ಸೊ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ದೆನ್ ನೆಕ್ಸ್ಟ್ ಲೈನ್ ಓಕೆ, ಇದನ್ನ ಪ್ಲೇ ಮಾಡೋದಕ್ಕೆ ಫಸ್ಟ್ ಸ್ಟ್ರಿಂಗ್ ಅಲ್ಲಿ 11 10 11. ಓಕೆ, ಫಸ್ಟ್ ಸ್ಟ್ರಿಂಗ್ 11 10 11.
11 10 11 ಆಮೇಲೆ ನೆಕ್ಸ್ಟ್ ಸೆಕೆಂಡ್ ಸ್ಟ್ರಿಂಗ್ ಅಲ್ಲಿ 8 8. ಸೊ ದೆನ್ ನೆಕ್ಸ್ಟ್ ಅಲ್ಲಿ ಸೆಕೆಂಡ್ ಸ್ಟ್ರಿಂಗ್ ಅಲ್ಲಿ 8 8 ಆದ್ಮೇಲೆ 6 8 9 9. ಈಗ ಸೇಮ್ ಸೆಕೆಂಡ್ ಸ್ಟ್ರಿಂಗ್ ಅಲ್ಲಿ 6 8 9 9. ಓಕೆ, ಇನ್ನೊಂದ್ಸರಿ. ಸೊ ಫಸ್ಟ್ ಸ್ಟ್ರಿಂಗ್ ಅಲ್ಲಿ 11 10 11 ಆಮೇಲೆ ಸೆಕೆಂಡ್ ಸ್ಟ್ರಿಂಗ್ 8 8 ಆಮೇಲೆ ಸೆಕೆಂಡ್ ಸ್ಟ್ರಿಂಗ್ ಅಲ್ಲಿ 6 8 9 9. ಓಕೆ, ಸೆಕೆಂಡ್ ಟೈಮ್ ನೋಡೋಕೆ ಚೇಂಜ್ ಆಗುತ್ತೆ. ಇಲ್ಲಿ ಇದೆಲ್ಲ ಸೇಮ್ ಇರುತ್ತೆ. ಫಸ್ಟ್ ಸ್ಟ್ರಿಂಗ್ ಅಲ್ಲಿ 11 10 11 ಆಮೇಲೆ ಸೆಕೆಂಡ್ ಸ್ಟ್ರಿಂಗ್ 8 8 ಆಮೇಲೆ 6 9 8 8 ಈ ತರ ಆಗುತ್ತೆ. ಸೊ ಇದನ್ನ ಈ ತರ ಪ್ಲೇ ಮಾಡೋಕ್ಕಾಗುತ್ತೆ. ಇದು ಸ್ಟಾರ್ಟಿಂಗ್ ಇಂದ ಪ್ಲೇ ಮಾಡ್ತೀನಿ ಇಲ್ಲಿಂದ. ಸೊ ಇದೇನು 2 ಲೈನ್ಸ್ ಪ್ಲೇ ಮಾಡೋದು ಇವಾಗ ಜಸ್ಟ್ ಇದನ್ನ 2 ಟೈಮ್ಸ್ ಪ್ಲೇ ಮಾಡಬೇಕು. ಆಮೇಲೆ ಈ ತರ ಬರುತ್ತೆ. Then next ಇದನ್ನ ಪ್ಲೇ ಮಾಡೋದಕ್ಕೆ ಫಸ್ಟ್ ಸ್ಟ್ರಿಂಗ್ 8 7 8 10. ಓಕೆ, 8 7 8 10. then next 10 8 10 11. okay, then next 11 10 11 13 ಆಮೇಲೆ ನೆಕ್ಸ್ಟ್ 13 12 13 15. ಓಕೆ, ಸೊ ಇದು ನೋಟ್ಸು ಡಿಸ್ಕ್ರಿಪ್ಷನ್ ಇರುತ್ತೆ, ನೀವು ಬೇಕಾದ್ರೆ ಇಲ್ಲಿ ಚೆಕ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ನಿಧಾನಕ್ಕೆ ನಿಮ್ಗೆ ಹೇಗೆ ಅರ್ಥ ಆಗುತ್ತೆ ಆ ಥರ ಬರ್ಕೊಂಡು ಪ್ಲೇ ಮಾಡ್ಬೋದು. ಸೊ ಇದು ಈ ಥರ ಬರುತ್ತೆ. ಅಂಡ್ ಇಲ್ಲಿ ಲಾಸ್ಟ್ ಅಲ್ಲಿ ನೀವು ಬೇಕಾದ್ರೆ ಸ್ಲೈಡ್ ಮಾಡ್ಬೋದು. 12 to 15 ಸಾರಿ 13 to 15 ಸ್ಲೈಡ್ ಮಾಡ್ಬೋದು. ಓಕೆನಾ? ಸೊ ಇಲ್ಲಿಂದ ಪ್ಲೇ ಮಾಡ್ತೀನಿ. Then next line. ಈ ಲೈನ್ ಸ್ವಲ್ಪ ಸ್ಪೀಡ್ ಆಗಿದೆ, ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡಿ. ಇದನ್ನ ಸ್ಲೋ ಒಂದ್ಸತಿ ಹೇಳ್ತೀನಿ ಹೇಗೆ ನೋಡೋಕ್ಕಂತ. ಫಸ್ಟ್ ಸ್ಟ್ರಿಂಗ್ ಅಲ್ಲಿ 16 15 16 15 ಆಮೇಲೆ 13 11 ಆಮೇಲೆ ನೆಕ್ಸ್ಟ್ 15 13 15 13 11 10 ಈ ತರ ಬರುತ್ತೆ. then next 13 11 13 11 10 8 and 7. so 13 11 13 11 10 8 7. ಇದನ್ನ ಇಷ್ಟು ನಾನು ಫುಲ್ ನಿಧಾನಕ್ಕೆ ಪ್ಲೇ ಮಾಡ್ತೀನಿ, ನಿಮ್ಮ ಜೊತೆ ಪ್ರಾಕ್ಟೀಸ್ ಮಾಡಿದ್ದೇನೆ. ಸೊ ಆಲ್ಮೋಸ್ಟ್ ಒರಿಜಿನಲ್ ಸ್ಪೀಡ್ ಪ್ಲೇ ಮಾಡಿದ್ರೆ ಸ್ವಲ್ಪ ಈ ತರ ಬರುತ್ತೆ. The next line. ಇದನ್ನ ಪ್ಲೇ ಮಾಡೋದಕ್ಕೆ ಫಸ್ಟ್ ಸ್ಟ್ರಿಂಗ್ ಅಲ್ಲಿ 7 8 ಆಮೇಲೆ 10 ಇಂದ 13 ಗೆ ಒಂದು ಸ್ಲೈಡ್ ಮಾಡೋಕ್ಕಾಗುತ್ತೆ. ದಟ್ ಈಸ್ 7 8
ಆಮೇಲೆ 10 ಇಂದ 13 ಸ್ಲೈಡ್, ಆಮೇಲೆ 11 13 11 13 11 13 ಹೀಗೆ 3 times. ಓಕೆ, ಸೊ ಇಲ್ಲಿ ಸ್ಲೈಡ್ ಮಾಡಾದ್ಮೇಲೆ 7 8 10 to 13 ಸ್ಲೈಡ್, ಆಮೇಲೆ 11 10 11 10 ಇದು 4 times, ಆಮೇಲೆ ಫಸ್ಟ್ ಸ್ಟ್ರಿಂಗ್ ಅಲ್ಲಿ 8 10 8 ಅಲ್ಲಿ ಮತ್ತೆ 8 10 8 ಆಮೇಲೆ 7 ಈ ತರ ಬರುತ್ತೆ. 8 10 8 8 10 8 7. ಇದು ಕೂಡ ಸ್ವಲ್ಪ ನೀವು ಫಾಸ್ಟ್ ಆಗಿ ಸ್ಲೈಡ್ ಮಾಡಬೇಕು. ನಿಧಾನಕ್ಕೆ ಟ್ರೈ ಮಾಡ್ತೀನಿ ಇದನ್ನ. ಇದನ್ನ 3 times ಮಾಡಬೇಕು. ಸೇಮ್ ಲೈನ್ ಇದೇನು ಇದೆ ಸೇಮ್ ಲೈನ್ 3 times ಮಾಡಬೇಕು. ಲಾಸ್ಟ್ ಅಲ್ಲಿ ಯಾವ ತರ ಬರುತ್ತೆ ಅಂದ್ರೆ ಇದು ಸೇಮ್ ಅದೇ ತರ ಇದೆ. ಫಸ್ಟ್ ಸ್ಟ್ರಿಂಗ್ ಅಲ್ಲಿ 7 8 ಆಮೇಲೆ 10th fret ಇಂದ 13th fret ಸ್ಲೈಡ್, ಆಮೇಲೆ ನೆಕ್ಸ್ಟ್ 11 10 11 10 11 10 11 10 ಆಮೇಲೆ ಫಸ್ಟ್ ಸ್ಟ್ರಿಂಗ್ ಅಲ್ಲಿ 13 11 10 then 7 7 10 8 ಹೀಗೆ ನೋಡಬೇಕಾಗುತ್ತೆ. ಇದನ್ನ ಸ್ಲೋ ಪ್ಲೇ ಮಾಡ್ತೀನಿ ಲಾಸ್ಟ್ ಲೈನ್. ಬರುತ್ತೆ. ಸೊ ನಿಮ್ಗೆ ಬೇರೆ ಯಾವ್ದಾನ ಸಾಂಗ್ ಇಂದ ನೋಟ್ಸ್ ಬೇಕಂತ ಹೇಳಿ ಕಮೆಂಟ್ ಮಾಡಿ, ಅಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ದಟ್ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಅಂಡ್ ಹೊಸ ಯಾವುದೇ ಸಾಂಗ್ ಬಂದರೂ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಅದಕ್ಕೆ ನಾನು ನೋಟ್ಸ್ ಪ್ರೊವೈಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ.